ನೋಡಿ, ಈ ಹಿಂದೆ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಇರಬಹುದು ಅಥವಾ ಸರ್ಜಿಕಲ್ ಸ್ಟ್ರೈಕ್ ಇವೆಲ್ಲವನ್ನು ಕೂಡ ನಾವು ನೋಡಿದ್ವಿ. ಆದ್ರೆ ಈಗ ಮತ್ತೆ ಪಾಕಿಸ್ತಾನದ ಮೇಲೆ ಈಗ ಭಾರತದಿಂದ ಡಿಜಿಟಲ್ ಸ್ಟ್ರೈಕ್ ಆಗ್ತಾ ಇದೆ. ಪಾಕ್ನ 16 ಯೂಟ್ಯೂಬ್ ಚಾನೆಲ್ಗಳಿಗೆ ನಿಷೇಧ. ಏರ್ ನ್ಯೂಸ್, ಶೋಯಬ್ ಅಖ್ತರ್, ಬಸೀತ್ ಅಲಿ, ಆರ್ಜು ಕಾಜ್ಮಿ, ಸೈಯದ್ ಮುಸಾಮಿಲ್ ಸೇರಿದಂತೆ 10 ಹಲವು ಯೂಟ್ಯೂಬ್ ಚಾನೆಲ್ಗಳಿಗೆ ನಿಷೇಧ ಈಗ ಭಾರತದಲ್ಲಿ. ಅದ್ಯಾವುದು ಕೂಡ ವರ್ಕೌಟ್ ಆಗಲ್ಲ. ಎಲ್ಲದಕ್ಕೂ ಕೂಡ ಯೂಟ್ಯೂಬ್ ಸ್ಟ್ರೈಕ್ ಅನ್ನ ಈಗ ಮಾಡಲಾಗ್ತಾ ಇದೆ. ಡಿಜಿಟಲ್ ಸ್ಟ್ರೈಕ್ ಪ್ರತಿಯೊಂದು ಹಂತದಲ್ಲೂ ಕೂಡ ಈಗ ಪಾಕಿಸ್ತಾನದ ಮೇಲೆ ಸಮರವನ್ನ ಸಾರ್ತಾ ಇದೆ ಭಾರತ. ಬಹಳ ಪ್ರಮುಖವಾಗಿ ಸಿಂಧು ನದಿ ನೀರೇನಿದೆ ಅದನ್ನ ರದ್ದು ಮಾಡಿರುವಂತದ್ದು, ಅದರ ಹೊಡೆತನೇ ಈಗ ಸಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ ಪಾಕಿಸ್ತಾನಕ್ಕೆ. ಜೊತೆಗೆ ಪಾಕಿಸ್ತಾನದ ಪ್ರಜೆಗಳು ಯಾರೆಲ್ಲ ಭಾರತದಲ್ಲಿ ಇದ್ದಾರೆ ಅವರ ವೀಸಾವನ್ನು ಕೂಡ ಈಗಾಗಲೇ ರದ್ದು ಮಾಡಿರುವಂತದ್ದು. 48 ಗಂಟೆಯ ಒಳಗೆ ಅವರೆಲ್ಲರೂ ಕೂಡ ವಾಪಸ್ ಪಾಕಿಸ್ತಾನಕ್ಕೆ ಹೋಗಬೇಕಾಗುತ್ತೆ. ಜೊತೆಗೆ ಈಗ ಭಾರತದಿಂದ ಮತ್ತೊಂದು ಡಿಜಿಟಲ್ ಸ್ಟ್ರೈಕ್. ನೋಡಿ, ಈ ಹಿಂದೆ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಇರಬಹುದು ಅಥವಾ ಸರ್ಜಿಕಲ್ ಸ್ಟ್ರೈಕ್ ಇವೆಲ್ಲವನ್ನು ಕೂಡ ನಾವು ನೋಡಿದ್ವಿ. ಆದ್ರೆ ಈಗ ಮತ್ತೆ ಪಾಕಿಸ್ತಾನದ ಮೇಲೆ ಈಗ ಭಾರತದಿಂದ ಡಿಜಿಟಲ್ ಸ್ಟ್ರೈಕ್ ಆಗ್ತಾ ಇದೆ. ಪಾಕ್ನ 16 ಯೂಟ್ಯೂಬ್ ಚಾನೆಲ್ಗಳಿಗೆ ನಿಷೇಧ. ಏರ್ ನ್ಯೂಸ್, ಶೋಯಬ್ ಅಖ್ತರ್, ಬಸೀತ್ ಅಲಿ, ಆರ್ಜು ಕಾಜ್ಮಿ, ಸೈಯದ್ ಮುಸಾಮಿಲ್ ಸೇರಿದಂತೆ 10 ಹಲವು ಯೂಟ್ಯೂಬ್ ಚಾನೆಲ್ಗಳಿಗೆ ನಿಷೇಧ ಈಗ ಭಾರತದಲ್ಲಿ. ಅದ್ಯಾವುದು ಕೂಡ ವರ್ಕೌಟ್ ಆಗಲ್ಲ. ಎಲ್ಲದಕ್ಕೂ ಕೂಡ ಯೂಟ್ಯೂಬ್ ಸ್ಟ್ರೈಕ್ ಅನ್ನ ಈಗ ಮಾಡಲಾಗ್ತಾ ಇದೆ. ಡಿಜಿಟಲ್ ಸ್ಟ್ರೈಕ್ ಪ್ರತಿಯೊಂದು ಹಂತದಲ್ಲೂ ಕೂಡ ಈಗ ಪಾಕಿಸ್ತಾನದ ಮೇಲೆ ಸಮರವನ್ನ ಸಾರ್ತಾ ಇದೆ ಭಾರತ. ಬಹಳ ಪ್ರಮುಖವಾಗಿ ಸಿಂಧು ನದಿ ನೀರೇನಿದೆ ಅದನ್ನ ರದ್ದು ಮಾಡಿರುವಂತದ್ದು, ಅದರ ಹೊಡೆತನೇ ಈಗ ಸಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ ಪಾಕಿಸ್ತಾನಕ್ಕೆ. ಜೊತೆಗೆ ಪಾಕಿಸ್ತಾನದ ಪ್ರಜೆಗಳು ಯಾರೆಲ್ಲ ಭಾರತದಲ್ಲಿ ಇದ್ದಾರೆ ಅವರ ವೀಸಾವನ್ನು ಕೂಡ ಈಗಾಗಲೇ ರದ್ದು ಮಾಡಿರುವಂತದ್ದು. 48 ಗಂಟೆಯ ಒಳಗೆ ಅವರೆಲ್ಲರೂ ಕೂಡ ವಾಪಸ್ ಪಾಕಿಸ್ತಾನಕ್ಕೆ ಹೋಗಬೇಕಾಗುತ್ತೆ. ಜೊತೆಗೆ ಈಗ ಭಾರತದಿಂದ ಮತ್ತೊಂದು ಡಿಜಿಟಲ್ ಸ್ಟ್ರೈಕ್. ನೋಡಿ, ಈ ಹಿಂದೆ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಇರಬಹುದು ಅಥವಾ ಸರ್ಜಿಕಲ್ ಸ್ಟ್ರೈಕ್ ಇವೆಲ್ಲವನ್ನು ಕೂಡ ನಾವು ನೋಡಿದ್ವಿ. ಆದ್ರೆ ಈಗ ಮತ್ತೆ ಪಾಕಿಸ್ತಾನದ ಮೇಲೆ ಈಗ ಭಾರತದಿಂದ ಡಿಜಿಟಲ್ ಸ್ಟ್ರೈಕ್ ಆಗ್ತಾ ಇದೆ. ಪಾಕ್ನ 16 ಯೂಟ್ಯೂಬ್ ಚಾನೆಲ್ಗಳಿಗೆ ನಿಷೇಧ. ಏರ್ ನ್ಯೂಸ್, ಶೋಯಬ್ ಅಖ್ತರ್, ಬಸೀತ್ ಅಲಿ, ಆರ್ಜು ಕಾಜ್ಮಿ, ಸೈಯದ್ ಮುಸಾಮಿಲ್ ಸೇರಿದಂತೆ 10 ಹಲವು ಯೂಟ್ಯೂಬ್ ಚಾನೆಲ್ಗಳಿಗೆ ನಿಷೇಧ ಈಗ ಭಾರತದಲ್ಲಿ. ಅದ್ಯಾವುದು ಕೂಡ ವರ್ಕೌಟ್ ಆಗಲ್ಲ. ಎಲ್ಲದಕ್ಕೂ ಕೂಡ ಯೂಟ್ಯೂಬ್ ಸ್ಟ್ರೈಕ್ ಅನ್ನ ಈಗ ಮಾಡಲಾಗ್ತಾ ಇದೆ. ಡಿಜಿಟಲ್ ಸ್ಟ್ರೈಕ್ ಪ್ರತಿಯೊಂದು ಹಂತದಲ್ಲೂ ಕೂಡ ಈಗ ಪಾಕಿಸ್ತಾನದ ಮೇಲೆ ಸಮರವನ್ನ ಸಾರ್ತಾ ಇದೆ ಭಾರತ. ಬಹಳ ಪ್ರಮುಖವಾಗಿ ಸಿಂಧು ನದಿ ನೀರೇನಿದೆ ಅದನ್ನ ರದ್ದು ಮಾಡಿರುವಂತದ್ದು, ಅದರ ಹೊಡೆತನೇ ಈಗ ಸಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ ಪಾಕಿಸ್ತಾನಕ್ಕೆ. ಜೊತೆಗೆ ಪಾಕಿಸ್ತಾನದ ಪ್ರಜೆಗಳು ಯಾರೆಲ್ಲ ಭಾರತದಲ್ಲಿ ಇದ್ದಾರೆ ಅವರ ವೀಸಾವನ್ನು ಕೂಡ ಈಗಾಗಲೇ ರದ್ದು ಮಾಡಿರುವಂತದ್ದು. 48 ಗಂಟೆಯ ಒಳಗೆ ಅವರೆಲ್ಲರೂ ಕೂಡ ವಾಪಸ್ ಪಾಕಿಸ್ತಾನಕ್ಕೆ ಹೋಗಬೇಕಾಗುತ್ತೆ. ಜೊತೆಗೆ ಈಗ ಭಾರತದಿಂದ ಮತ್ತೊಂದು ಡಿಜಿಟಲ್ ಸ್ಟ್ರೈಕ್. ನೋಡಿ, ಈ ಹಿಂದೆ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಇರಬಹುದು ಅಥವಾ ಸರ್ಜಿಕಲ್ ಸ್ಟ್ರೈಕ್ ಇವೆಲ್ಲವನ್ನು ಕೂಡ ನಾವು ನೋಡಿದ್ವಿ. ಆದ್ರೆ ಈಗ ಮತ್ತೆ ಪಾಕಿಸ್ತಾನದ ಮೇಲೆ ಈಗ ಭಾರತದಿಂದ ಡಿಜಿಟಲ್ ಸ್ಟ್ರೈಕ್ ಆಗ್ತಾ ಇದೆ. ಪಾಕ್ನ 16 ಯೂಟ್ಯೂಬ್ ಚಾನೆಲ್ಗಳಿಗೆ ನಿಷೇಧ. ಏರ್ ನ್ಯೂಸ್, ಶೋಯಬ್ ಅಖ್ತರ್, ಬಸೀತ್ ಅಲಿ, ಆರ್ಜು ಕಾಜ್ಮಿ, ಸೈಯದ್ ಮುಸಾಮಿಲ್ ಸೇರಿದಂತೆ 10 ಹಲವು ಯೂಟ್ಯೂಬ್ ಚಾನೆಲ್ಗಳಿಗೆ ನಿಷೇಧ ಈಗ ಭಾರತದಲ್ಲಿ. ಅದ್ಯಾವುದು ಕೂಡ ವರ್ಕೌಟ್ ಆಗಲ್ಲ. ಎಲ್ಲದಕ್ಕೂ ಕೂಡ ಯೂಟ್ಯೂಬ್ ಸ್ಟ್ರೈಕ್ ಅನ್ನ ಈಗ ಮಾಡಲಾಗ್ತಾ ಇದೆ. ಡಿಜಿಟಲ್ ಸ್ಟ್ರೈಕ್ ಪ್ರತಿಯೊಂದು ಹಂತದಲ್ಲೂ ಕೂಡ ಈಗ ಪಾಕಿಸ್ತಾನದ ಮೇಲೆ ಸಮರವನ್ನ ಸಾರ್ತಾ ಇದೆ ಭಾರತ. ಬಹಳ ಪ್ರಮುಖವಾಗಿ ಸಿಂಧು ನದಿ ನೀರೇನಿದೆ ಅದನ್ನ ರದ್ದು ಮಾಡಿರುವಂತದ್ದು, ಅದರ ಹೊಡೆತನೇ ಈಗ ಸಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ ಪಾಕಿಸ್ತಾನಕ್ಕೆ. ಜೊತೆಗೆ ಪಾಕಿಸ್ತಾನದ ಪ್ರಜೆಗಳು ಯಾರೆಲ್ಲ ಭಾರತದಲ್ಲಿ ಇದ್ದಾರೆ ಅವರ ವೀಸಾವನ್ನು ಕೂಡ ಈಗಾಗಲೇ ರದ್ದು ಮಾಡಿರುವಂತದ್ದು. 48 ಗಂಟೆಯ ಒಳಗೆ ಅವರೆಲ್ಲರೂ ಕೂಡ ವಾಪಸ್ ಪಾಕಿಸ್ತಾನಕ್ಕೆ ಹೋಗಬೇಕಾಗುತ್ತೆ. ಜೊತೆಗೆ ಈಗ ಭಾರತದಿಂದ ಮತ್ತೊಂದು ಡಿಜಿಟಲ್ ಸ್ಟ್ರೈಕ್. ನೋಡಿ, ಈ ಹಿಂದೆ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಇರಬಹುದು ಅಥವಾ ಸರ್ಜಿಕಲ್ ಸ್ಟ್ರೈಕ್ ಇವೆಲ್ಲವನ್ನು ಕೂಡ ನಾವು ನೋಡಿದ್ವಿ. ಆದ್ರೆ ಈಗ ಮತ್ತೆ ಪಾಕಿಸ್ತಾನದ ಮೇಲೆ ಈಗ ಭಾರತದಿಂದ ಡಿಜಿಟಲ್ ಸ್ಟ್ರೈಕ್ ಆಗ್ತಾ ಇದೆ. ಪಾಕ್ನ 16 ಯೂಟ್ಯೂಬ್ ಚಾನೆಲ್ಗಳಿಗೆ ನಿಷೇಧ. ಏರ್ ನ್ಯೂಸ್, ಶೋಯಬ್ ಅಖ್ತರ್, ಬಸೀತ್ ಅಲಿ, ಆರ್ಜು ಕಾಜ್ಮಿ, ಸೈಯದ್ ಮುಸಾಮಿಲ್ ಸೇರಿದಂತೆ 10 ಹಲವು ಯೂಟ್ಯೂಬ್ ಚಾನೆಲ್ಗಳಿಗೆ ನಿಷೇಧ ಈಗ ಭಾರತದಲ್ಲಿ. ಅದ್ಯಾವುದು ಕೂಡ ವರ್ಕೌಟ್ ಆಗಲ್ಲ. ಎಲ್ಲದಕ್ಕೂ ಕೂಡ ಯೂಟ್ಯೂಬ್ ಸ್ಟ್ರೈಕ್ ಅನ್ನ ಈಗ ಮಾಡಲಾಗ್ತಾ ಇದೆ. ಡಿಜಿಟಲ್ ಸ್ಟ್ರೈಕ್ ಪ್ರತಿಯೊಂದು ಹಂತದಲ್ಲೂ ಕೂಡ ಈಗ ಪಾಕಿಸ್ತಾನದ ಮೇಲೆ ಸಮರವನ್ನ ಸಾರ್ತಾ ಇದೆ ಭಾರತ. ಬಹಳ ಪ್ರಮುಖವಾಗಿ ಸಿಂಧು ನದಿ
ನೀರೇನಿದೆ ಅದನ್ನ ರದ್ದು ಮಾಡಿರುವಂತದ್ದು. ಅದರ ಹೊಡೆತನೇ ಈಗ ಸಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ ಪಾಕಿಸ್ತಾನಕ್ಕೆ. ಜೊತೆಗೆ ಪಾಕಿಸ್ತಾನದ ಪ್ರಜೆಗಳು ಯಾರೆಲ್ಲ ಭಾರತದಲ್ಲಿ ಇದ್ದಾರೆ ಅವರ ವೀಸಾವನ್ನು ಕೂಡ ಈಗಾಗಲೇ ರದ್ದು ಮಾಡಿರುವಂತದ್ದು. 48 ಗಂಟೆಯ ಒಳಗೆ ಅವರೆಲ್ಲರೂ ಕೂಡ ವಾಪಸ್ ಪಾಕಿಸ್ತಾನಕ್ಕೆ ಹೋಗಬೇಕಾಗುತ್ತೆ. ಜೊತೆಗೆ ಈಗ ಭಾರತದಿಂದ ಮತ್ತೊಂದು ಡಿಜಿಟಲ್ ಸ್ಟ್ರೈಕ್. ನೋಡಿ, ಈ ಹಿಂದೆ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಇರಬಹುದು ಅಥವಾ ಸರ್ಜಿಕಲ್ ಸ್ಟ್ರೈಕ್ ಇವೆಲ್ಲವನ್ನು ಕೂಡ ನಾವು ನೋಡಿದ್ವಿ. ಆದ್ರೆ ಈಗ ಮತ್ತೆ ಪಾಕಿಸ್ತಾನದ ಮೇಲೆ ಈಗ ಭಾರತದಿಂದ ಡಿಜಿಟಲ್ ಸ್ಟ್ರೈಕ್ ಆಗ್ತಾ ಇದೆ. ಪಾಕ್ನ 16 ಯೂಟ್ಯೂಬ್ ಚಾನೆಲ್ಗಳಿಗೆ ನಿಷೇಧ. ಏರ್ ನ್ಯೂಸ್, ಶೋಯಬ್ ಅಖ್ತರ್, ಬಸೀತ್ ಅಲಿ, ಆರ್ಜು ಕಾಜ್ಮಿ, ಸೈಯದ್ ಮುಸಾಮಿಲ್ ಸೇರಿದಂತೆ 10 ಹಲವು ಯೂಟ್ಯೂಬ್ ಚಾನೆಲ್ಗಳಿಗೆ ನಿಷೇಧ ಈಗ ಭಾರತದಲ್ಲಿ. ಅದ್ಯಾವುದು ಕೂಡ ವರ್ಕೌಟ್ ಆಗಲ್ಲ. ಎಲ್ಲದಕ್ಕೂ ಕೂಡ ಯೂಟ್ಯೂಬ್ ಸ್ಟ್ರೈಕ್ ಅನ್ನ ಈಗ ಮಾಡಲಾಗ್ತಾ ಇದೆ. ಡಿಜಿಟಲ್ ಸ್ಟ್ರೈಕ್ ಪ್ರತಿಯೊಂದು ಹಂತದಲ್ಲೂ ಕೂಡ ಈಗ ಪಾಕಿಸ್ತಾನದ ಮೇಲೆ ಸಮರವನ್ನ ಸಾರ್ತಾ ಇದೆ ಭಾರತ. ಬಹಳ ಪ್ರಮುಖವಾಗಿ ಸಿಂಧು ನದಿ ನೀರೇನಿದೆ ಅದನ್ನ ರದ್ದು ಮಾಡಿರುವಂತದ್ದು. ಅದರ ಹೊಡೆತನೇ ಈಗ ಸಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ ಪಾಕಿಸ್ತಾನಕ್ಕೆ. ಜೊತೆಗೆ ಪಾಕಿಸ್ತಾನದ ಪ್ರಜೆಗಳು ಯಾರೆಲ್ಲ ಭಾರತದಲ್ಲಿ ಇದ್ದಾರೆ ಅವರ ವೀಸಾವನ್ನು ಕೂಡ ಈಗಾಗಲೇ ರದ್ದು ಮಾಡಿರುವಂತದ್ದು. 48 ಗಂಟೆಯ ಒಳಗೆ ಅವರೆಲ್ಲರೂ ಕೂಡ ವಾಪಸ್ ಪಾಕಿಸ್ತಾನಕ್ಕೆ ಹೋಗಬೇಕಾಗುತ್ತೆ. ಜೊತೆಗೆ ಈಗ ಭಾರತದಿಂದ ಮತ್ತೊಂದು ಡಿಜಿಟಲ್ ಸ್ಟ್ರೈಕ್. ನೋಡಿ, ಈ ಹಿಂದೆ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಇರಬಹುದು ಅಥವಾ ಸರ್ಜಿಕಲ್ ಸ್ಟ್ರೈಕ್ ಇವೆಲ್ಲವನ್ನು ಕೂಡ ನಾವು ನೋಡಿದ್ವಿ. ಆದ್ರೆ ಈಗ ಮತ್ತೆ ಪಾಕಿಸ್ತಾನದ ಮೇಲೆ ಈಗ ಭಾರತದಿಂದ ಡಿಜಿಟಲ್ ಸ್ಟ್ರೈಕ್ ಆಗ್ತಾ ಇದೆ. ಪಾಕ್ನ 16 ಯೂಟ್ಯೂಬ್ ಚಾನೆಲ್ಗಳಿಗೆ ನಿಷೇಧ. ಏರ್ ನ್ಯೂಸ್, ಶೋಯಬ್ ಅಖ್ತರ್, ಬಸೀತ್ ಅಲಿ, ಆರ್ಜು ಕಾಜ್ಮಿ, ಸೈಯದ್ ಮುಸಾಮಿಲ್ ಸೇರಿದಂತೆ 10 ಹಲವು ಯೂಟ್ಯೂಬ್ ಚಾನೆಲ್ಗಳಿಗೆ ನಿಷೇಧ ಈಗ ಭಾರತದಲ್ಲಿ. ಅದ್ಯಾವುದು ಕೂಡ ವರ್ಕೌಟ್ ಆಗಲ್ಲ. ಎಲ್ಲದಕ್ಕೂ ಕೂಡ ಯೂಟ್ಯೂಬ್ ಸ್ಟ್ರೈಕ್ ಅನ್ನ ಈಗ ಮಾಡಲಾಗ್ತಾ ಇದೆ. ಡಿಜಿಟಲ್ ಸ್ಟ್ರೈಕ್ ಪ್ರತಿಯೊಂದು ಹಂತದಲ್ಲೂ ಕೂಡ ಈಗ ಪಾಕಿಸ್ತಾನದ ಮೇಲೆ ಸಮರವನ್ನ ಸಾರ್ತಾ ಇದೆ ಭಾರತ. ಬಹಳ ಪ್ರಮುಖವಾಗಿ ಸಿಂಧು ನದಿ ನೀರೇನಿದೆ ಅದನ್ನ ರದ್ದು ಮಾಡಿರುವಂತದ್ದು. ಅದರ ಹೊಡೆತನೇ ಈಗ ಸಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ ಪಾಕಿಸ್ತಾನಕ್ಕೆ. ಜೊತೆಗೆ ಪಾಕಿಸ್ತಾನದ ಪ್ರಜೆಗಳು ಯಾರೆಲ್ಲ ಭಾರತದಲ್ಲಿ ಇದ್ದಾರೆ ಅವರ ವೀಸಾವನ್ನು ಕೂಡ ಈಗಾಗಲೇ ರದ್ದು ಮಾಡಿರುವಂತದ್ದು. 48 ಗಂಟೆಯ ಒಳಗೆ ಅವರೆಲ್ಲರೂ ಕೂಡ ವಾಪಸ್ ಪಾಕಿಸ್ತಾನಕ್ಕೆ ಹೋಗಬೇಕಾಗುತ್ತೆ. ಜೊತೆಗೆ ಈಗ ಭಾರತದಿಂದ ಮತ್ತೊಂದು ಡಿಜಿಟಲ್ ಸ್ಟ್ರೈಕ್. ನೋಡಿ, ಈ ಹಿಂದೆ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಇರಬಹುದು ಅಥವಾ ಸರ್ಜಿಕಲ್ ಸ್ಟ್ರೈಕ್ ಇವೆಲ್ಲವನ್ನು ಕೂಡ ನಾವು ನೋಡಿದ್ವಿ. ಆದ್ರೆ ಈಗ ಮತ್ತೆ ಪಾಕಿಸ್ತಾನದ ಮೇಲೆ ಈಗ ಭಾರತದಿಂದ ಡಿಜಿಟಲ್ ಸ್ಟ್ರೈಕ್ ಆಗ್ತಾ ಇದೆ. ಪಾಕ್ನ 16 ಯೂಟ್ಯೂಬ್ ಚಾನೆಲ್ಗಳಿಗೆ ನಿಷೇಧ. ಏರ್ ನ್ಯೂಸ್, ಶೋಯಬ್ ಅಖ್ತರ್, ಬಸೀತ್ ಅಲಿ, ಆರ್ಜು ಕಾಜ್ಮಿ, ಸೈಯದ್ ಮುಸಾಮಿಲ್ ಸೇರಿದಂತೆ 10 ಹಲವು ಯೂಟ್ಯೂಬ್ ಚಾನೆಲ್ಗಳಿಗೆ ನಿಷೇಧ ಈಗ ಭಾರತದಲ್ಲಿ. ಅದ್ಯಾವುದು ಕೂಡ ವರ್ಕೌಟ್ ಆಗಲ್ಲ. ಎಲ್ಲದಕ್ಕೂ ಕೂಡ ಯೂಟ್ಯೂಬ್ ಸ್ಟ್ರೈಕ್ ಅನ್ನ ಈಗ ಮಾಡಲಾಗ್ತಾ ಇದೆ. ಡಿಜಿಟಲ್ ಸ್ಟ್ರೈಕ್ ಪ್ರತಿಯೊಂದು ಹಂತದಲ್ಲೂ ಕೂಡ ಈಗ ಪಾಕಿಸ್ತಾನದ ಮೇಲೆ ಸಮರವನ್ನ ಸಾರ್ತಾ ಇದೆ ಭಾರತ. ಬಹಳ ಪ್ರಮುಖವಾಗಿ ಸಿಂಧು ನದಿ ನೀರೇನಿದೆ ಅದನ್ನ ರದ್ದು ಮಾಡಿರುವಂತದ್ದು. ಅದರ ಹೊಡೆತನೇ ಈಗ ಸಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ ಪಾಕಿಸ್ತಾನಕ್ಕೆ. ಜೊತೆಗೆ ಪಾಕಿಸ್ತಾನದ ಪ್ರಜೆಗಳು ಯಾರೆಲ್ಲ ಭಾರತದಲ್ಲಿ ಇದ್ದಾರೆ ಅವರ ವೀಸಾವನ್ನು ಕೂಡ ಈಗಾಗಲೇ ರದ್ದು ಮಾಡಿರುವಂತದ್ದು. 48 ಗಂಟೆಯ ಒಳಗೆ ಅವರೆಲ್ಲರೂ ಕೂಡ ವಾಪಸ್ ಪಾಕಿಸ್ತಾನಕ್ಕೆ ಹೋಗಬೇಕಾಗುತ್ತೆ. ಜೊತೆಗೆ ಈಗ ಭಾರತದಿಂದ ಮತ್ತೊಂದು ಡಿಜಿಟಲ್ ಸ್ಟ್ರೈಕ್.